ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೆನ್ ಸ್ಕ್ರೀನ್. ಇವತ್ತಿನ ಟಾಪಿಕ್ ಡಿಸ್ಕಸ್ ಮಾಡೋಕೆ ಕೊಟ್ಟಿರೋದು ಬ್ಯಾಲೆನ್ಸ್ ಶೀಟ್. ಇದು ಬಂದ್ಬಿಟ್ಟು ಫಿನಾನ್ಷಿಯಲ್ ಅಕೌಂಟಿಂಗ್ ಪೇಪರ್ 2025 12th ಕ್ವಶನ್ ಫ್ರಮ್ ಎಕ್ಸಾಕ್ಟ್ ಕ್ವಶನ್ ಪೇಪರ್ BCU ಸಿಲೆಬಸ್ಸಿಂದು. ಇದು 15 ಮಾರ್ಕ್ಸ್ನ ಈಸಿಯಾಗೆ ತೊಗೋಬೋದಾದಂತಹ ಸಮ್ಮು. ಬಿಫೋರ್ ದಟ್ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ 2025 ಬೇಸ್ ಕ್ವಶನ್ ಮೇಲೆ ಇದೆ, ಹೋಗಿ ಚೆಕ್ ಆನ್ ಮಾಡಿ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಫಾರ್ಮೆಟ್ ಟ್ರಯಲ್ ಬ್ಯಾಲೆನ್ಸ್ನ ನೋಡೋಣ. ಗಿವನ್ ಇನ್ಫಾರ್ಮೇಷನ್: ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಡ್ರಾಯಿಂಗ್ಸ್, ಮೆಷಿನರಿ, ಫರ್ನಿಚರ್, ಡೆಟಾರ್ಸ್, ಕ್ರೆಡಿಟಾರ್ಸ್, ಇನ್ಶೂರೆನ್ಸ್, ಸ್ಯಾಲ್ರಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಸ್ಟಾಕ್ ಪರ್ಚೇಸ್, ಸೇಲ್ಸ್, ಡಿಸ್ಕೌಂಟ್ ರಿಸೀವ್ಡ್, ರೆಂಟ್, ಕ್ಯಾಶ್, ಬಿಲ್ಸ್ ಪೇಬಲ್, ಕ್ಯಾಶ್ ಇನ್ ಹ್ಯಾಂಡ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಟೋಟಲ್ ಬಂದುಬಿಟ್ಟು ಎರಡು ಕಡೆ ಸೇಮ್ ಆಗಿದೆ. ಟ್ರಯಲ್ ಬ್ಯಾಲೆನ್ಸ್ ಬಿಕಾಸ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ಕ್ಲೋಸಿಂಗ್ ಸ್ಟಾಕ್ ರುಪೀಸ್ 8,000, ಇನ್ಶೂರೆನ್ಸ್ ಪ್ರಿಪೇಡ್ 500, ರೆಂಟ್ ಔಟ್ಸ್ಟ್ಯಾಂಡಿಂಗ್ 1,000, ರಿಸರ್ವ್ಸ್ ಫಾರ್ ಎ ಡೌಟ್ಫುಲ್ ಡೆಟ್ 5% ರಿಸರ್ವ್ನ ಡೌಟ್ಫುಲ್ ಡೆಸ್ಟಿಗೋಸ್ಕರ ಕ್ರಿಯೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಅಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 10%. ಅಡ್ಜಸ್ಟ್ಮೆಂಟ್ ಏನಿದೆ ಅದು ಯಾವಾಗಲೂ 2 ಫೋಲ್ಡ್ ಎಫೆಕ್ಟ್ಸ್ನ ತೋರಿಸುತ್ತೆ. ಒಂದು ಬಂದುಬಿಟ್ಟು P&L ಅಕೌಂಟಲ್ಲಿ, ಇನ್ನೊಂದು ಬಂದುಬಿಟ್ಟು ಬ್ಯಾಲೆನ್ಸ್ ಶೀಟಲ್ಲಿ ಹೇಗೆ ಅಂತ. ಆ್ಯಂಡ್ ಇದು ಬಂದುಬಿಟ್ಟು ಸೊಲ್ಯೂಷನ್. ಫಸ್ಟ್ ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದು ಟ್ರೇಡಿಂಗ್ ಅಕೌಂಟು ಫಾರ್ಮ್ಯಾಟ್: ಟ್ರೇಡಿಂಗ್ ಅಕೌಂಟ್ ಆಫ್ ಅಮಲ್ ಆ್ಯಸ್ ಆನ್ ಇಯರ್ ಎಂಡಿಂಗ್ 31st of March 2024. ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್. ಇದ್ರದ್ದು ಫಾರ್ಮೇಟ್ ಚಾನಲ್ ಪೇಜಲ್ಲಿದೆ, ಹೋಗಿ ಚೆಕ್ ಆನ್ ಮಾಡಿ, ಈಸಿ ಆಗುತ್ತೆ. ಇದು ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಎರಡೂ ಇದೆ. ಫಸ್ಟ್ ಪರ್ಟಿಕ್ಯುಲರ್ಸ್ ಅಮೌಂಟ್. ಓಪನಿಂಗ್ ಸ್ಟಾಕ್ 7,000 ಕೊಟ್ಟಿದ್ದಾರೆ, ಪರ್ಚೇಸಸ್ಸು 30,000 ಕೊಟ್ಟಿದ್ದಾರೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವುದೂ ಇಲ್ಲ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಲ್ಲ. ನೆಕ್ಸ್ಟ್ ಬೈ ಸೇಲ್ಸ್ 50,000, ಬೈ ಕ್ಲೋಸಿಂಗ್ ಸ್ಟಾಕ್ 8,000, 50,000, 8,000, 58,000. ಕ್ರೆಡಿಟ್ ಸೈಡ್ ಹೈಯರ್ ಅಮೌಂಟ್ ಇದೆ. ಬ್ಯಾಲೆನ್ಸ್ ಮಾಡಿದಾಗ 58,000 ಮೈನಸ್ 7,000 ಮೈನಸ್ 30,000 ಮಾಡಿದಾಗ 21,000 ಬರುತ್ತೆ. ಇದು ನಮಗೆ ಗ್ರಾಸ್ ಪ್ರಾಫಿಟ್. ಟ್ರೇಡಿಂಗ್ ಅಕೌಂಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಬಂದುಬಿಟ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಅಮಲ್ ಆಸ್ ಆನ್ ಇಯರ್ ಎಂಡಿಂಗ್ 31st of March 2024. ಪರ್ಟಿಕ್ಯುಲರ್ಸ್, ನೋಟ್ ನಂಬರ್, ಅಮೌಂಟ್. ಫಸ್ಟ್ ಬಂದುಬಿಟ್ಟು ಇದರಲ್ಲಿ ನಮಗೆ ಎರಡೇ ಬೇಸಿಸಲ್ಲಿ ತೊಗೊಳ್ಳೋದು, ರೆವೆನ್ಯೂ ಮತ್ತು ಎಕ್ಸ್ಪೆನ್ಸಸ್ ಆಗೋದ್ರ ಬ್ಯಾಲೆನ್ಸಿಂಗ್ ಆದರೆ ಅದರಲ್ಲಿ ನೆಟ್ ಪ್ರಾಫಿಟ್, ನೆಟ್ ಲಾಸ್ ಏನಾಗುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಬಂದುಬಿಟ್ಟು ರೆವೆನ್ಯೂ ಫ್ರಮ್ ಆಪರೇಷನ್ ಅಂದರೆ ಸೇಲ್ಸ್ನ ತೊಗೋಬೇಕು. ಅದರ್ ಇನ್ಕಮ್, ಇಲ್ಲಿ ಕೊಟ್ಟಿರೋದು ಅದರ್ ಇನ್ಕಮ್, ನಮಗೆ ಏನಾದರೂ ಆ ಇನ್ಕಮ್ ರಿಸೀವ್ ಆಗಿದ್ರೆ ತೊಗೋಬೇಕು. ಇಲ್ಲಿ ಡಿಸ್ಕೌಂಟ್ ರಿಸೀವ್ ಆಗಿದೆ 1,000 rupees, 51,000. ನೆಕ್ಸ್ಟ್ ಎಕ್ಸ್ಪೆನ್ಸಸ್: ಪರ್ಚೇಸ್ ಆಫ್ ಗೂಡ್ಸ್ 30,000, ಚೇಂಜಸ್ ಇನ್ ಇನ್ವೆಂಟ್ರಿ, ಓಪನಿಂಗ್ ಸ್ಟಾಕ್ ಮೈನಸ್ ಇನ್ ಕ್ಲೋಸಿಂಗ್ ಸ್ಟಾಕ್. ಚೇಂಜಸ್ ಇನ್ ಇನ್ವೆಂಟ್ರಿ ಅಂದರೆ ಅದರಲ್ಲಿರೋ ಡಿಫ್ರೆನ್ಸು 7,000 ಮೈನಸ್ 8,000 ಮೈನಸ್ 1,000. ನೆಕ್ಸ್ಟ್ ಎಂಪ್ಲಾಯಿ ಬೆನಿಫಿಟ್, ಸ್ಯಾಲ್ರಿ ಕೊಡ್ತಾ ಇದ್ದಾರೆ 5,000. ನೆಕ್ಸ್ಟು ಅದರ್ ಎಕ್ಸ್ಪೆನ್ಸಸ್, ಇನ್ಶೂರೆನ್ಸ್ ಏನಾಗಿದೆ 3,000 ಅಂದರೆ ಪ್ರೀಪೇಯ್ಡ್ ಆಗಿದೆ. ಪ್ರೀಪೇಯ್ಡ್ ಆಗಿರೋಕ್ಕೆ ಮೈನಸ್ ಮಾಡಿಬಿಟ್ಟು 2,500 ತಗೊಳ್ಳಿದ್ದೀವಿ. ನೆಕ್ಸ್ಟ್ ರೆಂಟ್ ಬಂದುಬಿಟ್ಟು ನಮಗೆ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಆಗಿದೆ, ಅದಕ್ಕೆ ಅದನ್ನು ಪ್ಲಸ್ ಮಾಡ್ಕೋತೀವಿ. ನಾವು ಔಟ್ಸ್ಟ್ಯಾಂಡಿಂಗ್ ಇನ್ನೂ ಇದೆ, ಕೊಡಬೇಕು, ಅದನ್ನು ಸೇಲ್ಸ್ ಕೊಡಬೇಕು. 2,000 ಪ್ಲಸ್ 1,000 3,000. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 16,000 ಇದೆ. ಆದರೆ ಅವ್ರು ನಮಗೆ ಮೇಂಟೈನ್ ಮಾಡ್ತಿರೋ ಪ್ರಾವಿಷನ್ ಎಷ್ಟು ಅಂತ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟಲ್ಲಿ 5%. 16,000 ಮೇಲೆ 5% ಮಾಡಿದ್ರೆ 800 ಆಗುತ್ತೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 15,000 ಮೇಲೆ 10% ಡಿಪ್ರಿಸಿಯೇಷನ್ ಕೊಡಬೇಕು, 1,500 ಆಗುತ್ತೆ. ನೆಕ್ಸ್ಟ್ ಟೋಟಲ್ ಎಕ್ಸ್ಪೆನ್ಸಸ್ ಮಾಡಿದ್ರೆ 41,800 ಬರುತ್ತೆ. ಪ್ರಾಫಿಟ್ಟಿಗೆ ಟೋಟಲ್ ಇನ್ಕಮ್ ಮೈನಸ್ ಟೋಟಲ್ ಎಕ್ಸ್ಪೆನ್ಸಸ್ ಮೀನ್ಸ್ 51,000 ಮೈನಸ್ 41,800. ಇದನ್ನು ಮಾಡಿದ್ರೆ ನಮಗೆ 9,200 ನೆಟ್ ಪ್ರಾಫಿಟ್ ಬರುತ್ತೆ. ಇವಾಗ ಬ್ಯಾಲೆನ್ಸ್ ಶೀಟಿಗೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋಣ. ಬ್ಯಾಲೆನ್ಸ್ ಶೀಟ್: ಪರ್ಟಿಕ್ಯುಲರ್ಸ್ ಅಮೌಂಟ್. ಫಸ್ಟ್ ಈಕ್ವಿಟಿ ಲ್ಯಾಬಿಲಿಟಿ, ನೆಕ್ಸ್ಟ್ ಬಂದುಬಿಟ್ಟು ಅಸೆಟ್. ಈಕ್ವಿಟಿ ಲ್ಯಾಬಿಲಿಟಿನ ಶೇರ್ ಹೋಲ್ಡರ್ಸು ಮತ್ತು ಕರೆಂಟ್ ಲ್ಯಾಬಿಲಿಟಿ ಅಂತ ಡಿವೈಡ್ ಮಾಡ್ಕೊಂಡಿದ್ದೀವಿ. ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಏನೇನು ಬರುತ್ತೆ: ಕ್ಯಾಪಿಟಲ್ ಪ್ಲಸ್ ನೆಟ್ ಪ್ರಾಫಿಟ್. ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಡ್ರಾಯಿಂಗ್ಸ್ನ ಮೈನಸ್ ಮಾಡ್ತಾಯಿದ್ದೀವಿ. ಕ್ಯಾಪಿಟಲ್ ಬಂದುಬಿಟ್ಟು 20,000, ನೆಟ್ ಪ್ರಾಫಿಟ್ ಇಲ್ಲಿರೋ ನೆಟ್ ಪ್ರಾಫಿಟ್ 9,200, ಡ್ರಾಯಿಂಗ್ಸ್ 5,000 ಇದೆ, ಮೈನಸ್ ಮಾಡಿದಾಗ 24,200 ಬರುತ್ತೆ. ಕರೆಂಟ್ ಲ್ಯಾಬಿಲಿಟಿ ಅಂದರೆ ಬೇಗ ತೀರಿಸ್ಬೋದಾದಂಥ ಲ್ಯಾಬಿಲಿಟಿ. ಕ್ರೆಡಿಟರ್ಸ್ 35,000 ಇದೆ, ಬಿಲ್ಸ್ ಪೇಯಬಲ್ 5,000 ಇದೆ. ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇಲ್ಲಿದೆಯಲ್ಲ, ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇದನ್ನು ಇಲ್ಲಿ ಪ್ಲಸ್ ಮಾಡ್ಕೋತಾ ಇದ್ದೀವಿ. ನೆಕ್ಸ್ಟು ಬ್ಯಾಂಕ್ ಓವರ್ ಡ್ರಾಫ್ಟ್ 2,000, ಇದಿಷ್ಟು ಸೇರಿಸಿದ್ರೆ 43,000 ಆಗುತ್ತೆ. ನೆಕ್ಸ್ಟು ಟೋಟಲ್ ಲ್ಯಾಬಿಲಿಟಿ ಎರಡು ಆ್ಯಡ್ ಮಾಡಿದಾಗ 67,200 ಆಗುತ್ತೆ. ಈಗ ಅಸೆಟ್ ಸೈಡ್ ಈಕ್ವಲ್ ಆಗುತ್ತಾ ಅಂತ ನೋಡಬೇಕು. ಅಸೆಟ್ಸ್ ಬಂದುಬಿಟ್ಟು ನಾನ್ ಕರೆಂಟ್ ಅಸೆಟ್, ಕರೆಂಟ್ ಅಸೆಟ್. ನಾನ್ ಕರೆಂಟ್ ಅಸೆಟ್ ಅಂದರೆ ಜಾಸ್ತಿ ದಿನವರೆಗೆ ಇರುವಂತಹ ಅಸೆಟ್ಟು. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 15,000, ಅದರ ಮೇಲೆ ಡಿಪ್ರಿಸಿಯೇಷನ್ ಆಗಿದೆ, ಡಿಪ್ರಿಸಿಯೇಷನ್ನ ಮೈನಸ್ ಮಾಡಬೇಕು 13,500.
ಮೆಷಿನರಿ ಕಾಸ್ಟ್ ಎಷ್ಟು ಬಂದಿದೆ 20,000. ಫರ್ನಿಚರ್ 5,000. ಇದಿಷ್ಟು ಟೋಟಲ್ ಮಾಡಿದ್ರೆ 38,500. ಕರೆಂಟ್ ಅಸೆಟ್ ಏನೇನಿದೆ, ಕ್ಲೋಸಿಂಗ್ ಸ್ಟಾಕ್ ಡಬಲ್ ಟೈಮ್ ಮೆನ್ಷನ್ ಮಾಡಬೇಕು ಅಡ್ಜಸ್ಟ್ಮೆಂಟಲ್ಲಿ ಆಗಿರೋದ್ರಿಂದ ಅದಕ್ಕೆ. ಕ್ಲೋಸಿಂಗ್ ಸ್ಟಾಕ್ 8,000. ಡೆಟಾರ್ಸ್ 16,000 ಇದೆ, 800 ನಮಗೆ ಡೌಟ್ಫುಲ್ ಡೆಟ್ಸ್, ಅದನ್ನು ಮೈನಸ್ ಮಾಡ್ಕೊಂಡಾಗ 15,200. ಪ್ರೀಪೇಯ್ಡ್ ಇನ್ಶೂರೆನ್ಸ್ 500. ಕ್ಯಾಶ್ ಇನ್ ಹ್ಯಾಂಡ್ 5,000. ಇದನ್ನು ಟೋಟಲ್ ಮಾಡಿದಾಗ 28,700. 38,500 ಪ್ಲಸ್ 28,700 67,200. ಲ್ಯಾಬಿಲಿಟೀಸ್ ಮತ್ತು ಅಸೆಟ್ ಬ್ಯಾಲೆನ್ಸ್ ಆಗಿದೆ. ಮತ್ತು ಇದಿಷ್ಟು ಬಂದ್ಬಿಟ್ಟು ಕಂಪ್ಲೀಟ್ ಬ್ಯಾಲೆನ್ಸ್ ಶೀಟ್, ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿದೆ. ಈ ವಿಡಿಯೋ ವರ್ತ್ಫುಲ್ ಮತ್ತು ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಡೋಂಟ್ ಫರ್ಗೆಟ್ ಟು ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್. ಆ್ಯಂಡ್ ನೆಕ್ಸ್ಟ್ ಪೇಪರ್ 2024 ಆಫ್ ಎ ಫಿನಾನ್ಷಿಯಲ್ ಅಕೌಂಟಿಂಗ್ ಪೇಪರ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.